ಆತ ಅಕ್ಕಿ ಕಳ್ಳತನದಿಂದಲೇ ಕೋಟಿ ಕೋಟಿ ಹಣ ಮಾಡಿದ್ದಾನೆ. ಕಳ್ಳತನದ ದುಡ್ಡಿನಲ್ಲೇ ಬಿಲ್ಡಪ್ ಕೊಡೋ ಅವನು ನಿನ್ನೆ ಮಾಧ್ಯಮಗಳ ಮುಂದೆ ತನ್ನ ದರ್ಪ ತೋರಿದ್ದ. ಸರ್ಕಾರಿ ಅಧಿಕಾರಿಗಳ ಕೆಲಸಕ್ಕೂ ಅಡ್ಡಿಪಡಿಸಿದ್ದ. ಇಷ್ಟಾದ್ರೂ ಪೊಲೀಸರು ಆತನ ಮೇಲೆ ಕೇಸ್ ದಾಖಲಿಸದೇ ಇರೋದು ಹತ್ತಾರು ಅನುಮಾನಕ್ಕೆ ಕಾರಣವಾಗಿದೆ. ಹೊಡೆದಾಡೋ ಲೆವೆಲ್ಗೂ ಆ ತರ ಅವರು ಮಾಡ್ತಾರೆ ಅಂದ್ರೆ ಒಂದು ದಬ್ಬಾಳಿಕೆಯಲ್ಲಿ ಮಾಧ್ಯಮದ ಮೇಲೆ ದಬ್ಬಾಳಿಕೆ ವಿಚಾರದಾಗ ಹೇಳಿದರು. ಅದ್ ಹೇಗೆ ಹಲ್ಲೆ ಮಾಡ್ತಾನ್ ನೋಡಿ, ಅದ್ ಹೇಗೆ ಎಗರೆಗರಿ ಬೀಳ್ತಾನ್ ನೋಡಿ. ಅನ್ನಭಾಗ್ಯ ಅಕ್ಕಿ ಕದ್ದು ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ದ ಸಚಿನ್ ಕುಬ್ಬೂರ ಅನ್ನೋ ಈತನೇ ನಿನ್ನೆ TV9 ಕ್ಯಾಮೆರಾ ಧ್ವಂಸ ಮಾಡಿದ್ದ. ಇವನ್ ಮೇಲೆ 20ಕ್ಕೂ ಹೆಚ್ಚು ಕೇಸ್ಗಳಿದ್ದು ಇದುವರೆಗೂ ಲಾಕ್ ಆಗಿಲ್ಲ. ವಿಷಯ ಅಂದ್ರೆ TV9 ಮೇಲೆ ಹಲ್ಲೆ ಮಾಡೋಕು ಮುನ್ನ ಅಕ್ಕಿ ಗೋಡೌನ್ ಮೇಲೆ ದಾಳಿ ಮಾಡಿದ್ದ ಅಧಿಕಾರಿಯ ಕೆಲಸಕ್ಕೂ ಅಡ್ಡಿಪಡಿಸಿದ್ದ. ಆದ್ರೆ ಇದುವರೆಗೂ ಈತನ ಮೇಲೆ ಕೇಸ್ ದಾಖಲಾಗಿಲ್ಲ. ಅಕ್ಕಿ ಕಳ್ಳನಿಗೆ ಬೆದರಿದ್ರ ಅಧಿಕಾರಿಗಳು? 24 ಗಂಟೆ ಕಳೆದ್ರೂ ದಾಖಲಾಗದ ಕೇಸ್. ಹಾವೇರಿಯ ಅಕ್ಕಿಪೇಟೆಯಲ್ಲಿರೋ ಇದೇ ಮನೆಯಲ್ಲಿ 20ಕ್ಕೂ ಹೆಚ್ಚು ಕ್ವಿಂಟಲ್ ಅನ್ನಭಾಗ್ಯ ಅಕ್ಕಿ ಸಂಗ್ರಹಿಸಿಡಲಾಗಿತ್ತು. ಇದನ್ನ ಮಾಧ್ಯಮಗಳು ಬಯಲಿಗೆ ಎಳಿತಾ ಇದ್ದ ಹೊತ್ತಲ್ಲೇ ಐಷಾರಾಮಿ ಕಾರ್ನಲ್ಲಿ ಎಂಟ್ರಿ ಕೊಟ್ಟಿದ್ದ ಅಕ್ಕಿ ಕಳ್ಳ ಸಚಿನ್ ಕಬ್ಬೂರ TV9 ಸಿಬ್ಬಂದಿ ಮೇಲೆನೆ ಹಲ್ಲೆ ಮಾಡಿದ್ದ, ಕ್ಯಾಮೆರಾ ಧ್ವಂಸ ಮಾಡಿದ್ದ. ಈ ಸಂಬಂಧ TV9 ಕೂಡ ಹಾವೇರಿಯ ಶಹರ ಠಾಣೆಯಲ್ಲಿ ಕೇಸ್ ದಾಖಲಿಸಿದೆ. ಇನ್ನು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರು ಇದುವರೆಗೂ ಈತನ ವಿರುದ್ಧ ಜಿಲ್ಲಾಡಳಿತ ಕೇಸ್ ದಾಖಲಿಸಲಿಲ್ಲ. ಹೀಗಾಗಿ ಕಬ್ಬೂರ್ ರಕ್ಷಣೆಗೆ ಸ್ವತಃ ಪೊಲೀಸರು ಹಾಗೂ ಅಧಿಕಾರಿಗಳು ನಿಂತ್ರಾ ಅನ್ನೋ ಪ್ರಶ್ನೆ ಮೂಡಿದೆ. ಕಬ್ಬೂರ್ ಗಡಿಪಾರಿಗೆ ಪತ್ರಕರ್ತರ ಸಂಘ ಆಗ್ರಹ. ಇನ್ನು TV9 ವರದಿಗಾರನಿಗೆ ಧಮಕಿ ಹಾಕಿರೋ ಪ್ರಕರಣವನ್ನ ಖಂಡಿಸಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾವೇರಿ ಘಟಕದ ಪತ್ರಕರ್ತರು SP ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಕಬ್ಬೂರ್ ವಿರುದ್ಧ ಈಗ ಆಲ್ರೆಡಿ 20ಕ್ಕೂ ಹೆಚ್ಚು ಕೇಸ್ಗಳಿದೆ. ರೌಡಿ ಶೀಟರ್ ಓಪನ್ ಮಾಡಿ ಗಡಿಪಾರು ಮಾಡುವಂತೆ ಆಗ್ರಹಿಸಿದ್ರು. ಅಕ್ಕಿ ಕಳ್ಳನ ಬಂಧನಕ್ಕೆ ಸಚಿವರ ಸೂಚನೆ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರೋ ಸಚಿನ್ ಕಬ್ಬೂರ್ ಬಂಧನಕ್ಕೂ ಸೂಚಿಸಿದ್ದಾರೆ. SP ಅಂಶುಕುಮಾರ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಐಷಾರಾಮಿ ಕಾರು, ಐಷಾರಾಮಿ ಮನೆ, ಐಷಾರಾಮಿ ಬದುಕು, ಅಕ್ಕಿ ಕಳ್ಳತನದಿಂದಲೇ ಹೈಫೈ ಲೈಫ್ ಬಿಲ್ಡ್ ಮಾಡ್ತಾ ಇರುವಂತ ಸಚಿನ್ ಕಬ್ಬೂರ್ಗೆ ಯಾರು ಅಂಕುಶ ಹಾಕೋರೇ ಇಲ್ಲದಂತಾಗಿದೆ. ಸಚಿವರ ಸೂಚನೆ ಬಳಿಕವಾದ್ರೂ ಆರೋಪಿ ಮೇಲೆ ಕ್ರಮ ತೆಗೆದುಕೊಳ್ತಾರಾ? ಕಾದು ನೋಡಬೇಕಿದೆ. ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.